ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಬರುಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರು ಇರಲಿ ಎನ್ನಯ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ ಸದಾ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಮೊತ್ತ ಮೊದಲು ಸಾಕೇತದಲ್ಲಿ ಇಂದು ಪ್ರಾತಃ ಕಾಲ ಪೂಜೆಗೊಂಡ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀ ಸೀತಾರಾಮಚಂದ್ರನ ಚರಣ ಕಮಲಗಳನ್ನು ನೆನೆದು ಈ ಧನ್ಯ ಕಾರ್ಯವನ್ನು ಅಭಿನಂದಿಸಿ ಸೇರಿದ ಸಭೆಯನ್ನು ಉದ್ದೇಶಿಸಿ ಅದಕ್ಕಿಂತ ಮಿಗಿಲಾಗಿ ಕೈ ಜೋಡಿಸಿದವರು, ಇಂಥ ಮಹಾಕಾರ್ಯಕ್ಕೆ ಕೈ ಜೋಡಿಸಿರ್ತಕ್ಕಂಥ ಅನೇಕ ಮಹನೀಯರು ಅವರನ್ನು ಉದ್ದೇಶಿಸಿ, ಮಿಗಿಲಾಗಿ ಈ ದಂಪತಿಗಳು ಉದಯ ಮತ್ತು ಶಾರದಾ ಪುಣ್ಯ ದಂಪತಿಗಳು ಅವರನ್ನು ಕೂಡ ಮನಸಾರೆ ಹರಸಿ ಆಶೀರ್ವಾದದ ಕೆಲವು ನುಡಿಗಳನ್ನು ಆಡಬಯಸ್ತೇವೆ. ಕಳೆದ 1 ವರ್ಷದ ಅವಧಿಯಲ್ಲಿ ಇದು 3ನೇ ಬಾರಿಗೆ ನಾವಿಲ್ಲಿಗೆ ಬರ್ತಾ ಇದ್ದೇವೆ. ನಾವು ನಮ್ಮಷ್ಟಕ್ಕೆ ಆಲೋಚನೆ ಮಾಡ್ತಾ ಇದ್ವು, ನಾವು ಯಾಕೆ ಪದೇ ಪದೇ ಇಲ್ಲಿಗೆ ಬರ್ತಾ ಇದ್ದೇವೆ. ನಮಗೆ ಸಿಕ್ಕಿದ ಉತ್ತರ, ಇಲ್ಲಿ ಆಗುತ್ತಿರುವಂಥ ಒಂದು ಕಾರ್ಯ, ಎಷ್ಟು ಒಳ್ಳೆಯ ಕಾರ್ಯ ಇಲ್ಲಿ ನಡೀತಾ ಇದೆ ಅಂದರೆ ನಾವಿಲ್ಲಿ ಬರಲಿಕ್ಕೆ ಅವರಿಗೆ ಯಾರು ಶಿಫಾರಸು ಕೂಡ ಬೇಕಾಗಲಿಲ್ಲ, ಯಾರ ಮೂಲಕ ಹೇಳಿಸಿ ಮಾಡಿ ಏನೂ ಬೇಕಾಗಿರಲಿಲ್ಲ. ಯಾಕೆಂದರೆ ಕಾರ್ಯವೇ ಆ ಕೆಲಸವನ್ನು ಮಾಡ್ತದೆ. ಎಲ್ಲಿಯೂ ನಡೀತಾ ಇಲ್ಲ ಅಂಥದ್ದೊಂದು ಪುಣ್ಯ ಕಾರ್ಯ ಇಲ್ಲಿ ನಡೀತಾ ಇದೆ. ಇಂದು ಇದೇ ಕಾರ್ಯದ ಅಂಗವಾಗಿ ಒಂದು ದೊಡ್ಡ ಕಟ್ಟಡದ ಉದ್ಘಾಟನೆ ಆಗಿದೆ. ನಾವು ಹಿಂದಿನ ಬಾರಿ ಬಂದಾಗಲೇ ನೋಡ್ಕೊಂಡು ಹೋಗಿದ್ದು, ದೂರದಿಂದ ನೋಡುವಾಗಲೇ ದೊಡ್ಡ ಕಟ್ಟಡ, ಅದರ ಭವ್ಯತೆ ಮನಸ್ಸಿಗೆ ಬರುವಂಥದ್ದು. ಹತ್ತಿರ ಹೋದರೆ ನಾವೆಷ್ಟು ಸಣ್ಣವರು ಅಂತ ಗೊತ್ತಾಗ್ತದೆ ಆ ಕಟ್ಟಡದ ಹತ್ತಿರ ಹೋದಾಗ. ಅಂಥ ಕಟ್ಟಡ, ಈ ದೊಡ್ಡ ಕಟ್ಟಡದ ಹಿಂದೆ ಏನಿದೆ? ದೊಡ್ಡ ಸೇವೆ ಇದೆ ಮತ್ತು ದೊಡ್ಡ ತ್ಯಾಗ ಇದೆ. ಆ ಕಟ್ಟಡ ಸೇವೆ ಮತ್ತು ತ್ಯಾಗಗಳ ಪ್ರತೀಕ. ಒಳಗೆ ತುಂಬ ವಿಶಾಲ, ನೀವು ಯಾವ ಕೊಠಡಿಗೆ ಹೋದರೂ ತುಂಬ ವಿಶಾಲವಾಗಿದೆ. ನಮಗದು ಏನನ್ನ ನೆನಪಿಸ್ತದೆ ಅಂದರೆ ಹೃದಯದ ವಿಶಾಲತೆಯನ್ನು. ಇದೊಂದು ಕಟ್ಟಡ ಅಂತ ತಿಳ್ಕೊಂಡ್ರೆ ನಮ್ಮ ಶರೀರವನ್ನು ಒಳಗೆ ವಿಶಾಲ ಬೇಕು. ಹೊರಗೆ ಮನೆಯನ್ನು ದೊಡ್ಡದಾಗಿ ಕಟ್ಟಿಕೊಂಡ್ರೆ ಸಾಲದು, ಒಳಗೆ ವಿಶಾಲತೆ ಬೇಕು, ಹೃದಯ ವೈಶಾಲ್ಯ ತುಂಬ ಮುಖ್ಯವಾಗಿ ಬೇಕು ಅಂತ. ಹಾಗಾಗಿ ದೊಡ್ಡ ಸೇವೆ, ದೊಡ್ಡ ತ್ಯಾಗ ಮತ್ತು ಹೃದಯದ ವೈಶಾಲ್ಯ. ಈಗ ಒಂದು ಮನೆಯನ್ನು ಇಷ್ಟು ದೊಡ್ಡದಾಗಿ ಕಟ್ಟಿಕೊಂಡ್ರೆ ಅದರಲ್ಲಿ ಏನೂ ಧನ್ಯತೆ ಇರೋದಿಲ್ಲ, ಅದರಲ್ಲಿ ಏನೋ ಹಿರಿತನ ಹೆಮ್ಮೆ ಇರೋದಿಲ್ಲ, ಸ್ವಾರ್ಥ ಇರ್ತದೆ ಅಷ್ಟೇ. ನಮ್ಮ ಮನೆಯನ್ನು ನಾವು ದೊಡ್ಡದಾಗಿ ಕಟ್ಟಿಕೊಳ್ಳುವಂಥದ್ದು, ಅದರಲ್ಲಿ ಯಾರು ಮೆಚ್ಚುವಂಥದ್ದು ಏನಿದೆ? ದೇವರು ಮೆಚ್ಚುವಂಥದ್ದು ಏನಿದೆ? ಏನಿಲ್ಲ. ಆದರೆ ಇಂಥದ್ದು ಸಮಾಜೋಪಕಾರಕ, ಅದರಲ್ಲಿ ಕೂಡ ದೀನ ದುರ್ಬಲರಿಗೆ, ದುಃಖಿತರಿಗೆ, ಯಾರು ಇಲ್ಲದವರಿಗೆ ಯಾವುದು ಸಹಾಯವನ್ನು ಮಾಡ್ತದೋ ಅಂಥದ್ದೊಂದು ಸಂಸ್ಥೆ ಬೆಳೆದರೆ, ಆ ಕಟ್ಟಡಗಳು ಬೆಳೆದರೆ ಅದು ಇಡೀ ಸಮಾಜಕ್ಕೆ ಒಂದು ಶುಭ ಶಕುನ, ಶುಭ ಸೂಚನೆ ಎಂಬುದಾಗಿ ನಾವು ಭಾವಿಸ್ತೇವೆ. ಈ ದಂಪತಿಗಳು, ಅವ್ರ ಬಗ್ಗೆ ನಮಗೆ ಯಾಕೆ ತುಂಬ ಅಭಿಮಾನ ಅನ್ನಿಸ್ತದೆ ಅಂದರೆ, ಮಠಕ್ಕೆ ಅನೇಕ ಶಿಷ್ಯರಿದ್ದಾರೆ, ಅದರಲ್ಲಿ ಅನೇಕರು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದಂಥವ್ರು ಇದ್ದಾರೆ, ತುಂಬ ಸಂಪಾದನೆ ಮಾಡಿದವರು, ಹಣ ಸಂಪಾದನೆ ಮಾಡಿದವರು ಇದ್ದಾರೆ, ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋದಂಥವ್ರು ಇದ್ದಾರೆ, ಎಲ್ಲ ಇದ್ದಾರೆ. ಆದರೆ ಅವರೆಲ್ಲರ ಮಧ್ಯೆ ಇವರು ತುಂಬ ವಿಶೇಷ ಎಂಬುದಾಗಿ ನಾವು ಭಾವಿಸುವಂಥದ್ದು. ಯಾಕೆಂದರೆ ಇವರು ನಿಜವಾದ ಪುಣ್ಯ ಕಾರ್ಯವನ್ನು, ನಿಜವಾದ ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮನುಷ್ಯ ದೊಡ್ಡವನಾಗೋದು ಇದರಲ್ಲಿ ಹೊರತು ಹಣದಿಂದ ಅಲ್ಲ ಮತ್ತು ಪದವಿಗಳಿಂದ ಅಲ್ಲ. ಯಾರು ಹೆಚ್ಚು ಸೇವೆ ಮಾಡಿದ್ದಾನೆ, ಯಾರು ಹೆಚ್ಚು ಸಮಾಜಕ್ಕೆ ಉಪಕಾರ ಮಾಡಿದ್ದಾನೆ, ಅವನು ದೊಡ್ಡವನು. ದೊಡ್ಡವರು ಎನ್ನುವುದಕ್ಕೆ
ನಾವು ವ್ಯಾಖ್ಯಾನವನ್ನೇ ಬೇರೆ ಮಾಡಬೇಕಾಗಿದೆ. ದೊಡ್ಡವರು ಅಂದರೆ ದುಡ್ಡಿನಿಂದ ದೊಡ್ಡವರೇ ದೊಡ್ಡವರಲ್ಲ, ಅಥವಾ ಅಧಿಕಾರದಿಂದ ದೊಡ್ಡವರೇ ದೊಡ್ಡವರಲ್ಲ, ಜನಬಲ ಉಳ್ಳವರೇ ದೊಡ್ಡವರಲ್ಲ, ತುಂಬ ಭೂಮಿ ಉಳ್ಳವರೇ ದೊಡ್ಡವರಲ್ಲ. ನಿಜವಾಗಿ ದೊಡ್ಡವರು ಯಾರು ಅಂದರೆ ಯಾರಿಂದ ಹೆಚ್ಚು ಹೆಚ್ಚು ಜನರಿಗೆ ಉಪಕಾರ ಆಗ್ತದೆ, ಯಾರು ಈ ಪ್ರಪಂಚದ ಕತ್ತಲೆಯನ್ನು ದೂರ ಮಾಡ್ತಾರೆ, ದುಃಖವನ್ನು ದೂರ ಮಾಡ್ತಾರೆ, ಅವರು ನಿಜವಾಗಿ ದೊಡ್ಡವರು. ಹಾಗಾಗಿ ನಮಗೆ ಈ ದಂಪತಿಗಳು ಒಂದು ಹೆಮ್ಮೆ ಎಂಬುದಾಗಿ ನಾವು ಅದನ್ನು ಹೇಳ ಬಯಸ್ತೇವೆ. ಹೆಸರು ಸಾಕೇತ, ನಮಗೊಂಥರ ಸಂತೋಷ ಆಯಿತು. ಹೆಸರನ್ನು ಕೊಟ್ಟ ಜಯರಾಮ್ ಭಟ್ರು ಕೊಡುವಾಗ ನಮ್ಮ ನೆನಪು ಮಾಡ್ಕೊಂಡ್ರಂತೆ ಅವ್ರು ಹೇಳಿದ್ರು, ಬಹುಶಃ ಗುರುಗಳಿಗೆ ಸಂತೋಷ ಆಗ್ಬೋದು ಈ ಹೆಸರನ್ನ ಕೇಳುವಾಗ ಅಂತ. ಅದು ನಿಜವಾಗಿಯೂ ಹಾಗೆ ಆಗಿದೆ, ತುಂಬ ಸಂತೋಷ ಆಗಿದೆ. ರಾಮನಗರಿ ಸಾಕೇತ. ರಾಮ ಒಂದು ಮಾತನ್ನು ಹೇಳ್ತಾನೆ ರಾಮಾಯಣದಲ್ಲಿ, ನಮ್ಗೆ ಅದರ ನೆನಪಾಗ್ತದೆ. ಅದೇನೆಂದರೆ, ರಾಮನ ಕೈಯಲ್ಲಿ ಧನುಸ್ಸಿದೆ ಅಲ್ವಾ, ಆ ಧನುಸ್ಸಿನ ಬಗ್ಗೆ ಅವನು ಹೇಳೋದು. ಕ್ಷತ್ರಿಯ ಧನುಸ್ಸನ್ನು ಯಾಕೆ ಧಾರಣೆ ಮಾಡ್ತಾನೆ ಅಂದರೆ, ಈ ಜಗತ್ತಿನಲ್ಲಿ ಆರ್ತನಾದಗಳು ಕೇಳಿ ಬರಬಾರ್ದು, ಅದಕ್ಕೋಸ್ಕರವಾಗಿ. ಕ್ಷತ್ರಿಯೈ ಧಾರ್ಯತೆ ಚಾಪಃ ನ ಆರ್ತಿ ಶಬ್ದೋ ಭವೇದಿತಿ. ಈ ಕ್ಷತ್ರಿಯರ ಕೈಯಲ್ಲಿರುವ ಧನುಸ್ಸು ಅವರಿಗೆ ಹಣ ಸಂಪಾದನೆ ಮಾಡಲಿಕ್ಕೆ, ಅವರು ದೊಡ್ಡ ಸಿಂಹಾಸನವನ್ನು ಸಂಪಾದನೆ ಮಾಡಲಿಕ್ಕೆ ಇರುವಂಥದ್ದಲ್ಲ. ರಾಮ ಕೊಡುವ ವ್ಯಾಖ್ಯಾನದ ಪ್ರಕಾರ ಈ ಜಗತ್ತಲ್ಲಿ ಯಾರಿಗೂ ಕಷ್ಟ ಇರಬಾರ್ದು, ಯಾರಿಗೂ ಆಪತ್ತಿರಬಾರ್ದು. ಆಪದಾಂ ಅಪಹರ್ತಾರಂ, ರಾಮನ ಸ್ತೋತ್ರ ಮಾಡುವಂಥ ರೀತಿಯ ನೋಡಿ, ಆಪತ್ತುಗಳನ್ನು ಪರಿಹಾರ ಮಾಡುವಂಥವನು. ಯಾರಿಗೂ ಕಷ್ಟ ಇರಬಾರ್ದು, ಅದಕ್ಕೋಸ್ಕರವಾಗಿ ನಾವು ಧನುಸ್ಸನ್ನು ಹಿಡಿಬೇಕು ಎಂಬುದಾಗಿ ರಾಮ ಹೇಳುವಂಥದ್ದು. ಆ ಸಂದರ್ಭ ಯಾವುದು ಅಂದರೆ, ದಂಡಕಾರಣ್ಯದಲ್ಲಿ ರಾಕ್ಷಸರ ಸಂಹಾರ ಮಾಡಿ ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾನೆ ಅಂತ ಮುನಿಗಳಿಗೆ ಅಭಯ ಕೊಟ್ಟಾಗ ಸೀತೆ ರಾಮನನ್ನು ಕೇಳ್ತಾಳೆ, ನಿನಗೂ ರಾಕ್ಷಸರಿಗೂ ಏನೂ ವೈರ ಇಲ್ಲ, ನೀನಾಗ ವೈರ ಕಟ್ಕೊಳ್ತಾ ಇದ್ದೀಯೇ, ಈಗ ಬೇಕಾಯಿತು ಅಂತ ಸ್ವಾಭಾವಿಕವಾಗಿ ಸೀತೆ ಕೇಳುವಂಥದ್ದು. ಹಿಂಸೆ ಅಲ್ವಾ, ನೀನು ಅವ್ರ ಮೇಲೆ ಬಾಣ ಪ್ರಯೋಗ ಮಾಡಿದರೆ, ಅವರನ್ನು ಕೊಂದರೆ ಹಿಂಸೆ ಅಲ್ವಾ, ಇಲ್ಲದ ವೈರ ಅಲ್ವಾ, ಯಾಕೆ ಅದನ್ನು ಮಾಡಬೇಕು ಅಂತ ಸೀತೆ ಕೇಳಿದಾಗ ಅದಕ್ಕೆ ರಾಮ ಹೇಳ್ತಾನೆ, ಇಲ್ಲ ಇದನ್ನೇ ಮಾಡಬೇಕು, ಇದನ್ನು ಮಾಡಲಿಕ್ಕೆ ನಾವು ಇರುವಂಥದ್ದು. ಈ ಧನುಸ್ಸು ಹಿಡಿದಿದ್ದೆ ನಾವು ಈ ಕಾರಣಕ್ಕಾಗಿ ವನಕ್ಕೆ ಕಾಡಿಗೆ ಬಂದಿದ್ದೆ, ನಾನು ಸಿಂಹಾಸನವನ್ನು ಬಿಟ್ಟು ಈ ಕಾರಣಕ್ಕೋಸ್ಕರವಾಗಿ ನಾನು ಬಂದಿರುವಂಥದ್ದು ಅಂಥೇಳಿ ಒಂದೊಂದು ದೊಡ್ಡ ಮಾತನ್ನು ಹೇಳ್ತಾನೆ. ಸೀತೆ, ನಾನು ಪ್ರಾಣವನ್ನಾದರೂ ಬಿಟ್ಟೇನೋ, ಪ್ರಾಣಕ್ಕಿಂತ ಮಿಗಿಲು, ಎಲ್ಲಕ್ಕಿಂತ ಮಿಗಿಲು ಪ್ರಾಣವನ್ನಾದರೂ ಬಿಟ್ಟೇನೋ, ಪ್ರಾಣಕ್ಕಿಂತ ಮಿಗಿಲು ನಿನ್ನನ್ನಾದರೂ ಬಿಟ್ಟೇನೋ, ನಿನಗಿಂತ ಮಿಗಿಲು ಲಕ್ಷ್ಮಣ ಅವನನ್ನಾದರೂ ಬಿಟ್ಟೇನೋ, ಆದರೆ ಈ ಕಾರ್ಯವನ್ನು ಬಿಡುವವನಲ್ಲ. ಯಾಕೆಂದರೆ ಅವರೆಲ್ಲ ತುಂಬ ಕಷ್ಟದಲ್ಲಿದ್ದರು, ಅವರೆಲ್ಲ ಬದುಕಿನ ಪ್ರಶ್ನೆ ಇತ್ತು. ಇಂದು ಬದುಕಿದ್ರೆ ನಾಳೆ ಬದುಕ್ತೇನೋ ಇಲ್ವೋ ಎನ್ನುವಂಥ ಆತಂಕದಲ್ಲಿ ಎಲ್ಲ ಸಾತ್ವಿಕರುಗಳು ಆ ಕಾಡಿನಲ್ಲಿ ಇದ್ದರು. ಅವರಿಗೆ ರಕ್ಷಣೆ ಕೊಡಬೇಕಾಗಿತ್ತು ಅವನು. ಹಾಗಾಗಿ ಜೀವವನ್ನು ಪಣಕ್ಕೊಡ್ಡಿ ರಾಮ ಆ ಕಾರ್ಯವನ್ನು ಮಾಡ್ತಾನೆ. ಆ ಸಮಯದಲ್ಲಿ ಈ ಮಾತನ್ನು ಹೇಳ್ತಾನೆ, ಇಲ್ಲಿಯೂ ಆರ್ತನ ಅದು ಕೇಳಿ ಬರಬಾರದು, ಅದಕ್ಕಾಗಿ ನಾನು ಧನುಸ್ಸನ್ನು ಹಿಡಿದಿದ್ದೇನೆ ಅಂತ. ಹಾಗಾಗಿ ಈ ಕಾರ್ಯವನ್ನು ಗಮನಿಸಿದರೆ ಅದ್ರ ಹಿಂದಿರುವಂಥ ಭಾವ ಅದುವೇ, ಯಾರೂ ಕಷ್ಟಪಡಬಾರ್ದು. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಯಾರೂ ದುಃಖಿ ಆಗಬಾರ್ದು ಅಂತ. ಪ್ರಪಂಚದಲ್ಲಿ ಯಾರು ದುಃಖಿ ಆಗಬಾರ್ದು. ನಿನಗಷ್ಟು ಶಕ್ತಿ ಇದೆಯಾ, ಎಲ್ಲರ ದುಃಖ ನಿವಾರಣೆ ಮಾಡೋ ಶಕ್ತಿ ಇದೆಯಾ ಅಂದರೆ, ನನಗೆ ಕೂಡಿದಷ್ಟು ನಾನು ಮಾಡ್ತೇನೆ. ನನ್ನ ಸುತ್ತಮುತ್ತ, ನನ್ನ ಪರಿಸರದಲ್ಲಿ, ನನ್ನ ಗಮನಕ್ಕೆ ಬಂದಿದ್ದರಲ್ಲಿ ಯಾರ್ಯಾರು ಕಣ್ಣೀರು ಬರೆಸ್ಬಹುದೋ ಬರೆಸ್ತೇನೆ, ಯಾರ್ಯಾರಿಗೆ ಸಹಾಯ ಮಾಡ್ಬೋದೋ ಮಾಡ್ತೇನೆ. ಅಂದರೆ ರಾಮನ ಗುಣ ಅದು, ರಾಮನದ್ದೇ ಗುಣ ಅದು. ಹಾಗಾಗಿ ಸಾಕೇತ ಅನ್ನೋ ಹೆಸರು ಈ ಕಾರ್ಯಕ್ಕೆ ತುಂಬ ಹೊಂದಿಕೊಡ್ತದೆ ಎಂಬುದಾಗಿ ನಾವು ಭಾವಿಸ್ತೇವೆ. ರಾಮನಿಗೆ ತುಂಬ ಸಂತೋಷ ಆಗ್ತದೆ. ರಾಮ ಎಲ್ಲಿರ್ತಾನೆ ಅಂದರೆ, ನೀವು ಒಂದು ದೊಡ್ಡ ದೇವಸ್ಥಾನ ಕಟ್ಟಿದರೆ ಅಲ್ಲಿಯೂ ರಾಮ ಇರ್ತಾನೆ, ಇಲ್ಲ ಅಂತಿಲ್ಲ. ಅದಕ್ಕಿಂತ ಹೆಚ್ಚು ಇಂಥ ಕಡೆಗಳಲ್ಲಿ ಇರ್ತಾನೆ, ಎಲ್ಲಿ ನಿಜವಾಗಿ ಪಾಪದವರಿಗೆ, ಕಷ್ಟ ಇದ್ದವರಿಗೆ ಒಂದು ನೆರವು ಸಿಗ್ತಾ ಇರ್ತದೆ, ಅವರು ಕಣ್ಣೀರು ರಸ ಕಾರ್ಯ ಆಗ್ತಾ ಇರ್ತದೋ, ಅಲ್ಲಿ ರಾಮನ ಸಾನ್ನಿಧ್ಯ ಪರಿಪೂರ್ಣವಾಗಿರ್ತದೆ ಎಂಬುದಾಗಿ ನಾವಾದರೂ ಭಾವಿಸಿದ್ದೇವೆ. ಹಾಗೆ ಕಗ್ಗದ ಒಂದು ಮಾತು ಕೂಡ ನಮಗೆ ನೆನಪಾಗ್ತದೆ, ಮನುಜರೊಳಗೆ ಆಗಾಗ ತೋರುವ ಮಹನೀಯ ಗುಣ ವನುವಾದ ಬೊಮ್ಮನದು ಅಂತ ಕಗ್ಗದ ಕವಿ ಹೇಳ್ತಾರೆ. ಅಂದರೆ ಪರಮಾತ್ಮ ಎಲ್ಲಿ, ದೇವರು ಎಲ್ಲಿ ಅಂತ ಹುಡುಕ್ಬೇಡ, ಅಲ್ಲಿ ಇಲ್ಲಿ ಈ ಮನುಷ್ಯರಲ್ಲಿಯೇ, ನಮ್ಮ ಸುತ್ತಮುತ್ತ ಇರುವಂಥ ಮನುಷ್ಯರಲ್ಲಿಯೇ ಆಗೊಮ್ಮೆ ಯುಗೊಮ್ಮೆ ಅಪರೂಪಕ್ಕೆ ಒಂದು ದೊಡ್ಡ ಗುಣ, ಮಹನೀಯ ಗುಣ ತೋರಿ ಬರ್ತದಲ್ಲ, ಒಂದು ದಯೆಯೋ, ಒಂದು ಪ್ರೀತಿಯೋ, ಪರೋಪಕಾರವೋ, ಇಂಥ ಒಂದು ದೊಡ್ಡ ಗುಣ ಎಲ್ಲಿಯಾರು ತೋರಿ ಬಂದರೆ ಅದೇ ದೇವರು, ಅಲ್ಲಿಯೇ ದೇವರಿದ್ದಾನೆ. ಆ ಮಹತ್ತನ್ನು ಸತ್ಯ ಅಂತ ನೀವು ತಗೊಳ್ಳೋದಾದ್ರೆ ಇಲ್ಲಿ ದೇವರಿದ್ದಾನೆ ಅಂತ ನಾವು ಹೇಳಬೇಕಾಗ್ತದೆ. ಇಲ್ಲಿ ದೇವಸ್ಥಾನ ಇಲ್ಲದೆ ಇದ್ರು, ಇಲ್ಲಿ ಯಜ್ಞಯಾಗ ನಡೀದೇ ಇದ್ರು, ದಿನನಿತ್ಯ ಪೂಜೆ ನಡೀದಿದ್ರು ಕೂಡ ಇಲ್ಲಿ ದೇವರಿದ್ದಾನೆ. ಹಾಗಾಗಿ ಕುಲಗುರುಗಳು ನಿರಂತರವಾಗಿ, ಕುಲಪುರೋಹಿತರು ನಿರಂತರವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಹೋಮ ಹವನ
ನಡಿಬೋದು, ಆಗ ಈಗ ನಡಿಬೋದು, ಆದರೆ ಅದೇ ಮುಖ್ಯ ಕಾರ್ಯ ಅಲ್ಲ. ಇಲ್ಲಿ ಮುಖ್ಯ ಕಾರ್ಯ ಇಲ್ಲಿ ಸೇವೆಯಲ್ಲಿ ಅಂತ. ಹಾಗಾಗಿ ಆಶೀರ್ವಾದಗಳು, ಕುಲಗುರು ಪೀಠ ಆಗಲಿ, ಕುಲಗುರುಗಳಾಗಲಿ ಆಶೀರ್ವಾದ ಸಿಗುವಂಥದ್ದು ಈ ಕಾರಣಕ್ಕೆ ಅಂತ. ಇನ್ನು ಸಾಕೇತ ಎನ್ನುವಾಗ ನಮಗೆ ಈ ಹೆಸರುಗಳ ಮಧ್ಯೆ ಒಂದೇನೋ ಒಂದು ಹೊಂದಾಣಿಕೆ ಕಂಡು ಬಂತು. ಸಾಯಿ ನಿಕೇತನದಲ್ಲಿ ಸಾಕೇತವಿದೆ ಅಂತ. ಆ ಪ್ರೇರಣೆ ಸುಮ್ಮನೆ ಬಂದ ಪ್ರೇರಣೆ ಇಲ್ಲ. ಸಾಯಿ ನಿಕೇತನ ಅಂತ ನೀವು ಬರೀರಿ, ಅದರೊಳಗೆ ಸಾ ಕೆ ತ 3 ಅಕ್ಷರಗಳು ಕೂಡ ಇದೆ ಅಂತ. ಹಾಗಾಗಿ ನೀವು ಶಬ್ದ ತಗೊಂಡ್ರೆ ಆ ಶಬ್ದದಲ್ಲಿ ಈ ಶಬ್ದ ಇದೆ. ಸಾಯಿ ನಿಕೇತನ ಶಬ್ದದಲ್ಲಿ ಸಾಕೇತ ಶಬ್ದ ಇದೆ. ಸಾಯಿ ಎನ್ನುವಾಗ ಸಾ ಬಂತು, ನಿಕೇತ ಕೇತ ಒಟ್ಟಿಗೆ ಬಂತು, ಅಲ್ಲಿಯೇ ಇದೆ. ಶಬ್ದದಲ್ಲಿ ಮಾತ್ರ ಅಲ್ಲ, ಅರ್ಥದಲ್ಲಿಯೂ ಕೂಡ ಅಂತ. ಈ ಸಾಯಿ ನಿಕೇತನ, ಈ ಪರಿಸರ ಸಾಯಿ ನಿಕೇತನ, ಇದರಲ್ಲಿ ಸಾಕೇತ ಇದೆ ಅಂತ. ಅಯೋಧ್ಯೆ ಇದೆ ಇಲ್ಲಿ ಅಂತ, ಇಲ್ಲಿ ರಾಮನಗರಿ ಇದೆ ಅಂತ. ಯಾಕೆಂದ್ರೆ ರಾಮನ ಆದರ್ಶಗಳಿಗೆ ಇಲ್ಲಿ ಆಶ್ರಯ ಇದೆ. ಇಲ್ಲಿ ರಾಮನ ಆದರ್ಶಗಳು ಇಲ್ಲಿ ಪಾಲನೆ ಆಗ್ತದೆ ನೋಡಿ ಅಂತ. ರಾಮನ ಆದರ್ಶ ಯಾವುದು ಅಂದರೆ ರಿಪೂಣಾಮಪಿ ವತ್ಸಲಹ ಅಂತ. ಶತ್ರುವಾದರೂ ಅವನು ಕಷ್ಟದಲ್ಲಿದ್ದಾನೆ ಅಂತ ಕಂಡ್ರೆ ರಾಮನಿಗೊಂದು ವಾತ್ಸಲ್ಯವೇ ಅಂತ. ವಾತ್ಸಲ್ಯ ಅನ್ನೋ ಆ ಶಬ್ದ ಅಲ್ಲಿದೆ. ರಿಪೂಣಾಮಪಿ ವತ್ಸಲಹ ಅಂತ. ಈ ರಾವಣನೇ ಒಂದು ಹಂತದಲ್ಲಿ ಸೋತು ರಾಮನ ಮುಂದೆ ಕುಸಿದು ಬಿದ್ದ ಸಂದರ್ಭ, ಯುದ್ಧದ ಮಧ್ಯದಲ್ಲಿ ಮತ್ತಾರಾದರೂ ಕೂಡ ಕೊಂದೇ ಬಿಡ್ತಾ ಇದ್ರು. ಆದರೆ ರಾಮ, ಹೋಗು ನೀನು, ಈ ಸ್ಥಿತಿಯಲ್ಲಿ ನಿನ್ನೆ ನಾನು ಕೊಲ್ಲೋದಿಲ್ಲ, ನೀನು ಮನೆಗೆ ಹೋಗಿ ಉಪಚಾರಗಳನ್ನು, ಔಷಧೋಪಚಾರಗಳನ್ನು ಮಾಡಿ ವಿಶ್ರಾಂತಿ ಪಡೆದು ನಾಳೆ ನೀನು ಹೊಸ ಉಲ್ಲಾಸ, ಹೊಸ ಹುರುಪಿನಲ್ಲಿ ಮತ್ತೆ ಯುದ್ಧಕ್ಕೆ ಬಾ, ಆಗ ರಾಮನ ಪರಾಕ್ರಮ ಏನು ಅಂತ ನೋಡಿವಿ ಅಂತ. ಇದೇನು ಅಂದರೆ ರಿಪೂಣಾಮಪಿ ವತ್ಸಲಹ ಅಂತ. ರಾವಣ ಆದರೆ ಏನು, ಈಗ ಕಷ್ಟದಲ್ಲಿದ್ದಾನಲ್ವಾ ಅಂತ. ಈ ಹಂತದಲ್ಲಿ ಅವನ ಮೇಲೆ ಹೇಗೆ ಆಯುಧ ಇತ್ತಿಲಿ ಎನ್ನುವ ಭಾವ ನೋಡಿ ರಾಮನಿಗೆ ಇರುವಂಥದ್ದು ಅಂತ. ಇದಕ್ಕೆ ವಾತ್ಸಲ್ಯ ಅಂತ ಹೆಸರು ಅಂತ. ಹಾಗಾಗಿ ಈ ಭಾವವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪು ಮಾಡ್ಕೊಡ್ತೇವೆ. ಒಂದು ಕೆಲವು ಸಮಯದ ಹಿಂದೆ, 1 ವರ್ಷ 2 ವರ್ಷದ ಹಿಂದೆ ಇರ್ಬೋದು, 1 ವರ್ಷದ ಹಿಂದೆ ಇರ್ಬೋದು ಬಹುಶಃ, ಪತ್ರಿಕೆಯಲ್ಲಿ ಓದಿದ ಒಂದು ಸುದ್ದಿ ನಮಗೆ ನೆನಪಾಗ್ತದೆ. ಅದು ಊರು ಹೈದರಾಬಾದ್ ಅಂತ ನಾವು ಅಂದ್ಕೊಳ್ತೇವೆ. ಅಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾಗ, ಚೆಂಡಾಟ ಆಡ್ತಾ ಇದ್ದಾಗ ಚೆಂಡು ಹೋಗಿ ಒಂದು ಮನೆ ಕಿಟಕಿಗೆ ಬಡಿತದೆ. ಕಿಟಕಿ ಒಡೆದು ಅದು ಒಳಗಡೆ ಹೋಗ್ತದೆ ಚೆಂಡು. ಅದು ಆಗ ಮಕ್ಕಳು ಆ ಮನೆ ಒಳಗಡೆ ಹೋಗ್ತಾರೆ. ಬಾಗಿಲಿಯನ್ನು ಹಾಕಿರಲಿಲ್ಲ, ಅಂದರೆ ಚಿಲುಕ ಹಾಕಿರಲಿಲ್ಲ. ಮನೆ ಒಳಗೆ ಹೋಗ್ತಾರೆ. ಮನೆ ಒಳಗೆ ಹೋಗಿ ನೋಡುವಾಗ ಅಲ್ಲಿ ಒಂದು ಕುರ್ಚಿಯ ಮೇಲೆ ಅಸ್ಥಿಪಂಜರ ಕುಳಿತಿದೆ ಅಂತೆ. ಮನೆಯಲ್ಲಿ ತುಂಬ ಧೂಳು ಮತ್ತು ಎಲ್ಲಿ ನೋಡಿದ್ರು ಕೂಡ ಜೇಡರ ಬೆಲೆ ಹೀಗೆಲ್ಲ ಇತ್ತಂತೆ. ಎಷ್ಟೋ ಕಾಲದಿಂದ ಯಾರೂ ಬಂದಿಲ್ಲ ಅಂತ ಗೊತ್ತಾಗ್ತಾ ಇತ್ತು. ಅಲ್ಲಿ ಕುರ್ಚಿಯ ಮೇಲೆ ಒಂದು ಅಸ್ಥಿಪಂಜರ ಇದೆ, ಎದುರಿನಲ್ಲಿ ಒಂದು ಟೀಪಾಯಿ ಇದೆ, ಅದ್ರ ಮೇಲೆ ಚಹಾದ ತಟ್ಟೆ ಇದೆ. ಅದರಲ್ಲಿ ಚಹಾ ಕೂಡ ಇದೆ. ಅದರಲ್ಲಿ ಇದೆ ಅಂದರೆ ಅದು ಈಗ ಚಹಾದ ಆ ಮೂಲ ರೂಪದಲ್ಲಿ ಉಳಿದಿಲ್ಲ, ಇದೆ ಅಂತೂ ಅಲ್ಲಿ. ಅದೇನು ಅಂದರೆ ಆಕೆ ಪಾಪ ಮನೆಯಲ್ಲಿ ಒಬ್ಬಳೆ, ಬೇರೆ ಯಾರಿಲ್ಲ. ಆಕೆಯನ್ನು ನೋಡ್ಕೊಳ್ಳುವವರು ಅಥವಾ ಆಕೆಗೆ ಸಂಬಂಧಪಟ್ಟವರು ಯಾರೂ ಇಲ್ಲ. ಆ ಚಹಾ ಕುಡಿಬೇಕು ಅಂತ ತಂದು ಆಕೆ ಟೀಪಾಯಿ ಮೇಲೆ ಇಟ್ಕೊಂಡಿದ್ದಾಳೆ. ಚಹಾ ಕುಡಿಯುವ ಮೊದಲು ಪ್ರಾಣ ಹೋಗಿದೆ ಆಕೆದು ಅಂತ. ಪ್ರಾಣ ಹೋದರೂ ಕೂಡ ಕೇಳುವವರಿಲ್ಲ. ಆ ಮನೆಗೆ ವರ್ಷಕ್ಕೊಮ್ಮೆ ಕೂಡ ಬರೋರು ಯಾರೂ ಇಲ್ಲ ಅಂತ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಎಷ್ಟೋ ವರ್ಷಗಳು ಕಳೆದ ಮೇಲೆ, ಹಲವು ವರ್ಷಗಳು ಕಳೆದ ಮೇಲೆ ಈ ಕಾರಣಕ್ಕೆ ಅದು ಗೊತ್ತಾಯ್ತು ಅಂತ. ಒಬ್ಬಳು ಆಕೆ ವಾಸ ಮಾಡ್ತಾ ಇದ್ಲು, ಆಕೆ ಈಗ ಸತ್ತಿದ್ದಾಳೆ ಅಂತ. ಅಂದರೆ ಇದು ನಮ್ಮ ದೇಶದಲ್ಲಿ ನಡೆದಿರುವಂಥ ಘಟನೆ ಇದೆ. ಇಂಥ 2 ಘಟನೆಗಳನ್ನು ನಾವು ಓದಿದೆ ತುಂಬ ಕರುಳು ಚುರುಕಿ ಅನ್ನುವಂತೆ ಆಗ್ತದೆ ನೋಡಿದಾಗ ಅದನ್ನು. ಪಾಪ ಅವ್ರು ಹೇಗಿದ್ದಿರ್ಬೋದು, ಎಷ್ಟು ವರ್ಷ ಅವ್ರು ಹಾಗಿದ್ದಿರ್ಬೋದು, ಅವ್ರಿಗೇನು ತೊಂದರೆ ಇದ್ದಿರ್ಬೋದು, ಯಾರು ಅದನ್ನು ಕೇಳುವವರು ಅಂತ. ಇಂಥವ್ರಿಗೆ ಏನಾದ್ರು ಆಗ್ಬೇಕಲ್ವಾ ಅಂತ. ಅದರಲ್ಲಿ ಕೂಡ ಈಗ ಕೊನೆ ಪಕ್ಷ ತನ್ನ ಮೇಲೆ ತನಗೆ ನಿಯಂತ್ರಣ ಇದೆ ಅಂತಂದು ಅದಾದ್ರೂ ಒಂದು ದೇವರ ಆಶೀರ್ವಾದ ಅದು. ಅಂದರೆ ತಾನು ಎದ್ದು ಓಡಾಡ್ತಾನೆ, ತನ್ನ ಕೆಲಸ ತಾನು ಮಾಡ್ಕೊಳ್ತಾನೆ, ಊಟ ಮಾಡ್ತಾನೆ, ಸ್ನಾನ ಮಾಡ್ತಾನೆ, ಕೊನೆ ಪಕ್ಷ ಅಷ್ಟು ಅರ್ಹತೆ ಇದೆ ಅಂತಾದರೆ ವಾಸಿ ಇದು ಅಂತ. ಆದರೆ ಯಾರಿಗೆ ತಮ್ಮ ಮೇಲೆ ತಮಗೆ ನಿಯಂತ್ರಣ ಇಲ್ಲ, ಉದಾಹರಣೆಗೆ ಮಾನಸಿಕ ಅಸ್ವಾಸ್ಥ್ಯ ಇರುವಂಥವ್ರು, ಅವರ ಬುದ್ಧಿಯೇ ಸ್ವಾಧೀನವನ್ನು ಕಳ್ಕೊಂಡು ಬಿಟ್ಟಿದೆ. ಅವ್ರಿಗೆ ಅವರ ಮೇಲೆ ಯಾವ ನಿಯಂತ್ರಣವೂ ಇಲ್ಲ. ತಾನು ಯಾರು ಅಂತಲೇ ಅವರಿಗೆ ಗೊತ್ತಿಲ್ಲ, ತಾನೇನು ಅಂತಲೇ ಅವರಿಗೆ ಗೊತ್ತಿಲ್ಲ, ಯಾರು ಅವರಿಗೆ. ಹಾಗೆಯೇ ಈ ನವಚೇತನ ನಮ್ಮ ಕಣ್ಮುಂದೆ ಇಲ್ಲೇ ಇದೆ. ಅಲ್ಲಿ ಕೊನೆಯ ಹಂತದಲ್ಲಿ ಇರ್ತಕ್ಕಂಥವ್ರು, ಜೀವನದ ಕೊನೆ ಹಂತದಲ್ಲಿ ಇರ್ತಕ್ಕಂಥವ್ರು, ಅವರಿಗೆ ಶೌಚಗೃಹಕ್ಕೆ ಹೋಗ್ಲಿಕ್ಕೂ ಕೂಡ ಶಕ್ತಿ ಇಲ್ಲ. ಎದ್ದು ಒಂದು 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 ತಟ್ಟೆ ನೀರು ಕುಡಿಬೇಕು ಅಂದ್ರೂ ಕೂಡ ಅವರಿಗೆ ಶಕ್ತಿ ಇಲ್ಲ. ಅವ್ರಿಗೆ ಯಾರು ಗತಿ? 10 ಮಕ್ಕಳು ಇದ್ದ ಕಾಲ, ಈಗ ಸೋಭದ್ರಮ್ಮನ ಹಾಗೆ 10 ಮಕ್ಕಳು ಇದ್ದ ಕಾಲ ಆದರೆ ಯಾರೋ ಒಬ್ಬರು ಮೊಮ್ಮಕ್ಕಳು ಯಾರಾದರೂ ಅವ್ರ ಸಹಾಯಕ್ಕೆ ಬರ್ಬೋದು ಅಂತ. ಆದರೆ ಮಕ್ಕಳೇ ಇಲ್ಲದ ಕಾಲ,
ಇರುವ ಮಕ್ಕಳು ಎಲ್ಲೋ ಯಾವುದೋ ದೇಶದಲ್ಲಿ ಎಲ್ಲೋ ಇರುವಂಥ ಒಂದು ಕಾಲ, ಅಥವಾ ಇದ್ದರೂ ಕೂಡ ಭಾವನೆಗಳಿಲ್ಲದೆ ಇರುವಂಥ ಕಾಲ. ತಾಯಿ ತಂದೆ ಪ್ರೀತಿ ಕಷ್ಟ ಇದೆಲ್ಲ ಪರಿವೇ ಇಲ್ಲದೆ ಇರುವಂಥ ಕಾಲದಲ್ಲಿ ಇದರ ಅಗತ್ಯ ತುಂಬ ತುಂಬ ಹೆಚ್ಚು, ಅಂದರೆ ಅತ್ಯಂತ ಹೆಚ್ಚು. ಅಷ್ಟು ಅಗತ್ಯ ಇದರದ್ದು ಈ ಸಮಯದಲ್ಲಿ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಇದೊಂದು ಧನ್ಯ ಕಾರ್ಯ. ಈ ಕಾರ್ಯದ ಜೊತೆಯಲ್ಲಿ ಈ ಶ್ರೀ ಮಠದ ಆಶೀರ್ವಾದ ಸಂಪೂರ್ಣವಾಗಿದೆ. ನಾವು ಈ ಕಾರ್ಯವನ್ನು ಪೂರ್ಣವಾಗಿ ಅನುಮೋದನೆ ಮಾಡ್ತೇವೆ ಮತ್ತು ಈ ಕಾರ್ಯ ತುಂಬ ಯಶಸ್ವಿಯಾಗಿ ನಡಿಬೇಕು, ನಿರಾತಂಕವಾಗಿ ನಡಿಬೇಕು ಎನ್ನುವ ಭಾವನೆ ನಮ್ಮದು. ಇದಕ್ಕಾಗಿ ಯಾರು ದೊಡ್ಡ ದೊಡ್ಡ ಸಮರ್ಪಣೆಗಳನ್ನು ಮಾಡಿದ್ದಾರೆ ಅವ್ರನ್ನೂ ಕೂಡ ಅಭಿನಂದಿಸಬೇಕು. ಯಾಕೆಂದರೆ ನಿಮಗೇನೋ ಒಂದು ಹೃದಯ ಮಿಡೀತು, ಒಂದು ಮಾಡಬೇಕು ಅಂತ ಅನ್ನಿಸ್ತು, ನಿಮಗೆ ಇಂಥದ್ದೊಂದು ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸ್ಬೇಕು ಅಂತ ಅನ್ನಿಸ್ತು. ಮನುಷ್ಯ ಪ್ರಾಣ ಬೇಕಾದರೂ ಬಿಡ್ತಾನೆ, ಅದರ ಹಣವನ್ನು ಕೊಡಬೇಕು ಅಂದರೆ ಅಥವಾ ಏನೋ ಒಂದು ಸಂಪತ್ತನ್ನು ಕೊಡಬೇಕು ಅಂದರೆ ಬಹಳ ಕಷ್ಟಪಡ್ತಾನೆ, ವಿಲಿ ಒದ್ದಾಡ್ತಾನೆ ಮನುಷ್ಯ. ಅಂತ ಒಂದು ಕಾಲ ಇದು. ನೀವು ಇಂತಿಂಥ ಒಂದು ಕೊಡುಗೆಯನ್ನು ಈ ಸಂಸ್ಥೆಗೆ ಕೊಟ್ಟಿದ್ದೀರಿ, ನೀವು ನಿಜಕ್ಕೂ ಅಭಿನಂದನಾರ್ಹರು. ಇದೇ ಕಷ್ಟದ ಕೆಲಸ, ಮತ್ತು ಇದನ್ನು ನೋಡಿಕೊಳ್ಳುವಂಥದ್ದು ಇದೆಯಲ್ಲ ಅದು ಇನ್ನೂ ಕಷ್ಟದ ಕೆಲಸ. ಈ ಉದಯ ಮತ್ತು ಶಾರದಾ ಮಾಡ್ತಿರುವಂಥ ಕೆಲಸ ಇದೆಯಲ್ಲ ಅದು ಯಾರೋ ಸುಮ್ಮನೆ ಮನುಷ್ಯರು ಮಾಡುವಂಥ ಕೆಲಸವೇ ಅಲ್ಲ ಇದು ಅಂತ. ಯಾರೂ ಇದಕ್ಕೆ ತಲೆ ಕೊಡೋದಿಲ್ಲ ಇಂಥದ್ದಕ್ಕೆ ಅಂತ. ಬೇಕಾದರೆ ತಾತ್ಕಾಲಿಕವಾಗಿ ಏನಾದರೂ ಮಾಡಿ ಸುಮ್ಮನಾಗ್ತಾರೆ, ಆದರೆ ಜೀವನವನ್ನೇ ಕೊಡೋದು, ಇಡೀ ದಿನ ಇಡೀ ವಾರ ಇಡೀ ತಿಂಗಳು ಇಡೀ ವರ್ಷ ಇದನ್ನೇ ಮಾಡ್ಕೊಂಡಿರೋದು, ಅವ್ರ ಜೊತೆಯಲ್ಲೇ ಇರೋದು, ಅಲ್ಲಿ ದಿನ ಬೆಳಗಾದ್ರೆ ಇರ್ಬೋದು ತಾಪತ್ರೆಗಳು, ಗಂಟೆಗೆ ಇರ್ಬೋದು ಅಂತ ಅದನ್ನು ಗಮನಿಸ್ತಾ ಇರುವಂಥದ್ದು. ಇದನ್ನು ಮಾಡುವವರು ನಿಮಗೆ 100ಕ್ಕೊಬ್ಬರು ಸಿಕ್ಕೋದಿಲ್ಲ, 1000ಕ್ಕೊಬ್ಬರು ಸಿಕ್ಕೋದಿಲ್ಲ, 10,000ಕ್ಕೊಬ್ಬರು ಕೂಡ ಸಿಕ್ಕೋದಿಲ್ಲ ಇದನ್ನು ಮಾಡುವಂಥವ್ರು. ಹಾಗಾಗಿ ನಾವು ಹಾರೈಸೋದು ಈ ದಾನಿಗಳ ಪೀಳಿಗೆ ಇದೆಯಲ್ಲ ಇದು ಬೆಳಿಬೇಕು, ಇದು ಸಾವಿರಾರಿಗೆ ಬೆಳಿಬೇಕು ಈ ದಾನಿಗಳ ಪೀಳಿಗೆ. ಅದಕ್ಕಿಂತ ಹೆಚ್ಚಿನದಾಗಿ ಈ ಉದಯ ಕುಮಾರ್ ಶಾರದಾ ಪೀಳಿಗೆ ಇದೆಯಲ್ಲ ಇದು ಕೊನೆ ಪಕ್ಷ ಒಂದು 2-3 ಜನರು ಇಂಥವ್ರು ಸಿಗಬೇಕು ಮತ್ತು ಅಂತ, ಒಂದು 5 ಜನರು ಇಂಥವ್ರು ಅಂತ. ನಾನು ನನ್ನ ಜೀವನ ಕೊಡ್ತೇನೆ, ನಾನು ಇಲ್ಲಿ ಬಂದು ನಿಲ್ತೇನೆ, ನಾನು ಅವ್ರ ಸೇವೆ ಮಾಡ್ತೇನೆ, ನಾನು ಅದಕ್ಕೋಸ್ಕರವಾಗಿ ಓಡಾಡ್ತೇನೆ ಅನ್ನೋಂಥವ್ರು, ಇಡೀ ವರ್ಷ ನಾನು ಅದಕ್ಕೆ ಕೊಡ್ತೇನೆ ಅನ್ನೋಂಥವ್ರು 1000 ಜನ ಸಿಗೋದಿಲ್ಲ, 100 ಜನರು ಸಿಗೋದಿಲ್ಲ, 10,000 ಜನರು ಸಿಗೋದು ಕೂಡ ಕಷ್ಟ ಇದೆ. ಬೆರಳೆಣಿಕೆ ಜನ ಸಿಕ್ಕಿದ್ರು ಕೂಡ ಇದು ಸಂಸ್ಥೆಗೆ ಮಹೋಪಕಾರ ಆಗ್ತದೆ ಅದಕ್ಕೆ. ಹಾಗಾಗಿ ಅವರ ಪೀಳಿಗೆ ಬೆಳೀಲಿ, ಎರಡೂ ಪೀಳಿಗೆಗಳು ಕೂಡ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸಿ, ನಾವಿನ್ನೂ ಅನೇಕ ಸಮಯದಿಂದ ಚಿಂತನೆ ಮಾಡ್ತಾ ಇದ್ದೀವಿ, ಏನು ಮಾಡ್ಬೋದು, ಇದರ ಜೊತೆಗೆ ಹೇಗೆ ಕೈ ಜೋಡಿಸ್ಬೋದು, ಅಥವಾ ಹೇಗೆ ಇದನ್ನು ಇನ್ನೂ ಸಶಕ್ತ ಮಾಡ್ಬೋದು, ಇನ್ನೂ ಒಳ್ಳೆ ಕೆಲಸ ಮಾಡುವಂತೆ ಹೇಗೆ ಮಾಡ್ಬೋದು ಅನ್ನುವ ಚಿಂತನೆ ನಮ್ಮೊಳಗಿದೆ. ಎಂದು ನಮಗೆ ರಾಮ ಅದಕ್ಕೆ ಎಷ್ಟು ಬೇಗ ಅದಕ್ಕೆ ಬೆಳಕನ್ನು ಕೊಡ್ತಾನೋ ಅಷ್ಟು ಬೇಗ ಏನಾದರೂ ಇಲ್ಲಿ ಆಗಬೇಕು, ಇನ್ನಷ್ಟು ಒಳ್ಳೆ ಕಾರ್ಯಗಳಾಗಬೇಕು ಅನ್ನೋ ಮನಸ್ಸು ನಮಗಿದೆ. ಅದು ಕೂಡ ನಡೀಲಿ ಎಂಬುದಾಗಿ ರಾಮನ ಸನ್ನಿಧಿಯಲ್ಲಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸಿ, ಈ ಸಂಸ್ಥೆಗೂ ಮತ್ತು ಈ ಸಂಸ್ಥೆಯಲ್ಲಿ ಯಾರು ಆಶ್ರಯವನ್ನು ಪಡ್ಕೊಂಡು ಜೀವನವನ್ನು ಬೆಳಕು ಮಾಡ್ಕೊಳ್ತಾ ಇದ್ದಾರೆ, ಕೊನೆ ಪಕ್ಷ ಜೀವನದ ಕತ್ತಲನ್ನು ಕಳ್ಕೊಳ್ತಾ ಇದ್ದಾರೆ ಅಂಥವರಿಗೂ, ಮತ್ತು ಇದರ ಜೊತೆಯಲ್ಲಿ ನಿಂತವರು ಅವರು ಎಲ್ಲರೂ ಕೂಡ ನೋಡಿ ಗಮನಿಸಿ ಅರ್ಥ ಮಾಡಿಕೊಂಡು ಸ್ಪಂದಿಸ್ತಾ ಇರುವಂಥವ್ರು. ಇಂಥದ್ದಕ್ಕೆ ನಿಜವಾಗಿ ಪ್ರಚಾರ ಬೇಕು, ಅದು ತಾನೇ ಆಗ್ತದೆ ಅದು ಅಂತ. ತಾನೇ ಆಗ್ತದೆ ಅಂದರೆ ಕಸ್ತೂರಿ ಒಳಗಿದ್ರೆ ಬಾಯೊಳಗೆ ಕಸ್ತೂರಿ ಹಿಡ್ಕೊಂಡು ಮಾತಾಡ್ತಾ ಇದ್ದರೆ ಅದನ್ನು ಗುಟ್ಟಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಪರಿಮಳ ಬಂದೇ ಬರದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರು ಸ್ಪಂದಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಹೃದಯ ಮಿಡಿದು ಸ್ಪಂದಿಸ್ತಾ ಇರ್ತಕ್ಕಂಥವ್ರು. ಅವರೆಲ್ಲರುಗಳಿಗೆ ಮುಖ್ಯವಾಗಿ ಈ ದಂಪತಿಗಳಿಗೆ ತುಂಬ ಒಳ್ಳೆಯದಾಗಬೇಕು, ಆಯುಸ್ಸು ಆರೋಗ್ಯ ಶಕ್ತಿ ಅವರಿಗೆ ಬರಬೇಕು, ಇನ್ನೂ ಹೆಚ್ಚು ಕೆಲಸ ಮಾಡುವಂತೆ ಆಗಬೇಕು, ಹೆಚ್ಚು ಜನ ಅವ್ರ ಜೊತೆಗೆ ಕೈ ಜೋಡಿಸುವಂತೆ ಆಗಬೇಕು ಎಂಬುದಾಗಿ ಈ ಸಮಯದಲ್ಲಿ ಮನಸಾರೆ ನಾವು ಪ್ರಾರ್ಥಿಸ್ತೇವೆ. ಒಂದು ವಾಕ್ಯ ಕೊನೆಯಲ್ಲಿ, ಸಾಕೇತದ ಲೋಕಾರ್ಪಣೆ ಆಗುವ ಮೊದಲೇ ಅಲ್ಲಿ ರಾಮದೇವರ ಪೂಜೆ ಆಗಿದೆ. ದೀಪ ಹಚ್ಚುವ ಮೊದಲೇ, ಉದ್ಘಾಟನೆಯ ದೀಪ ಹಚ್ಚುವ ಮೊದಲೇ ಅಲ್ಲಿ ರಾಮದೇವರ ಪೂಜೆ ಆಗಿದೆ ಅಂತ. ಹಾಗಾಗಿ ವಾತ್ಸಲ್ಯದಲ್ಲಿಯೇ ರಾಮದೇವರ ಪೂಜೆ ಅಲ್ಲಿ ನೆರವೇರಿದೆ. ಅಂದರೆ ಅದರ ಅರ್ಥ ನೀವು ಆರಂಭ ಮಾಡುವ ಮೊದಲೇ ರಾಮ ಬಂದಿದ್ದಾನೆ ಅಲ್ಲಿಗೆ ಅಂತ ಅರ್ಥ ಅದಕ್ಕೆ ಅಂತ. ನೀವು ಇನ್ನು ಪ್ರಾರಂಭ ಶ್ರೀ ಗಣೇಶಾಯ ನಮಃ ಅನ್ನೋ ಮೊದಲೇ ಅಲ್ಲಿ ರಾಮನ ಆಗಮನಾಗಿ ರಾಮನಿಗೆ ಪೂಜೆಯಾಗಿದೆ, ಅದೇ ಉದ್ಘಾಟನೆ. ಆ ಪೂಜೆಯೇ ನಿಜಾರ್ಥದ ಉದ್ಘಾಟನೆ ನಮ್ಮ ದೃಷ್ಟಿಯಿಂದ. ಹಾಗಾಗಿ ಆ ರಾಮ ಯಾವಾಗಲೂ ಇಲ್ಲಿ ನೆಲೆಸಿ ನಿಮಗೆ ಶಕ್ತಿಯನ್ನು ಮತ್ತು ಹೆಚ್ಚು ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ಕೊಡಲಿ, ರಕ್ಷೆಯನ್ನು ಕೊಡಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.